ಹಾಯ್ ಹಲೋ ನಮಸ್ಕಾರ. ಆರ್ ಸಿ ಬಿ ಅಭಿಮಾನಿ ದೇವರುಗಳಿಗೆ ಮೊದಲೇ ಹೇಳ್ತಾ ಇದ್ದೀನಿ, ನಾನು ಯಾವ ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಮತ್ತು ಯಾವ ಸ್ಪೋರ್ಟ್ಸ್ ಅನಾಲಿಸಿಸು ಅಲ್ಲ. ಜಸ್ಟ್ ಒಬ್ಬ ಆರ್ ಸಿ ಬಿ ಅಭಿಮಾನಿಯಾಗಿ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಅನಿಸುತ್ತೆ ಮ್ಯಾಚ್ ಬಗ್ಗೆ ಅದನ್ನು ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ದಯವಿಟ್ಟು ಇದರಲ್ಲಿ ಏನಾದರೂ ನಾನು ದೊಡ್ಡ ಪಂಟ ಮತ್ತು ಕ್ರಿಕೆಟ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅಂತ ಎಲ್ಲ ನನ್ನಲ್ಲಿಲ್ಲ. ಒಬ್ಬ ನಾರ್ಮಲ್ ಫ್ಯಾನ್ ಆಗಿ ನನಗೇನು ಅನಿಸುತ್ತೋ ಅದನ್ನು ನಾನು ನನ್ನ ಒಂದು ಪ್ರೀತಿಯ ಚಾನಲ್ನಲ್ಲಿ ಆರ್ ಸಿ ಬಿ ಫ್ಯಾನ್ ಟಾಕ್ಸ್ನಲ್ಲಿ ಹೇಳ್ಕೊತೀನಿ. ನೀವು ನೋಡ್ತಕ್ಕಂಥ ಅಭಿಮಾನಿಗಳು ಇಷ್ಟ ಆದರೆ ಒಂದು ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಓಕೆ, ನಿನ್ನೆ ನಡೆದಂಥ ಮ್ಯಾಚ್ ಹೇಳಬೇಕು ಅಂದರೆ MI ವರ್ಸಸ್ ಪಂಜಾಬ್ ಸೂಪರ್ ಆಗಿತ್ತು ಮ್ಯಾಚು. ಟಾಸ್ ಗೆದ್ದಂಥ ಪಂಜಾಬು 100% ನಾವು ಫಸ್ಟ್ ಬೌಲಿಂಗ್ ಮಾಡ್ತೀವಿ ಅಂತ ತಗೊಂಡ್ರು. ಮುಂಬೈ ನೋಡ್ಕೊಂಡ್ರೆ 100% ನಿನ್ನೆ ಮುಂಬೈನವ್ರಿಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದ್ದಿತ್ತು, ಗೆಲ್ತಾರೆ ಅಂತ ಅಂದ್ಕೊಂಡಿದ್ವಿ. ಅದೇ ಥರ ಸ್ವಲ್ಪ ಹರ್ಲಿ ವಿಕೆಟ್ಸ್ ಹೋದ್ರೂ ಕ್ವಿಂಟನ್ ಡಿಕಾಕ್ ಅವರು ಸೂಪರಾಗಿ ಆಡಿದ್ರು, 100s ಹೊಡೆದ್ರು. ಬಟ್ ಇನ್ಯಾರು ಅವ್ರಿಗೆ ಟೀಮಲ್ಲಿ ಸಾಥ್ ಕೊಡಲಿಲ್ಲ. ಸೂರ್ಯಕುಮಾರ್ ಆಗಲಿ, ಹಾರ್ದಿಕ್ ಪಾಂಡ್ಯ ಆಗಲಿ, ತಿಲಕ್ ವರ್ಮಾ ಆಗಲಿ, ಯಾರೂ ಸಾಥ್ ಕೊಡಲಿಲ್ಲ. ನಮ್ಮದಿರೋಬ್ರು ಆಡಿದ್ರು. ಬಟ್ ಆದ್ರೂ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡ್ರೆ, ಮಿಡ್ಲಲ್ಲಿ ನೋಡ್ಕೊಂಡ್ರೆ ಒಳ್ಳೆ ಸ್ಕೋರ್ ಹೋಗ್ತಾಯಿತ್ತು. 230 220 ಒಳ್ಳೆ ಸ್ಕೋರ್ ಅಂತ ಅಂದ್ಕೊಂಡ್ರೆ ಇವರು 190ಗೆ ಲಾಸ್ಟ್ ಅಷ್ಟು ಸ್ಕೋರ್ನ ಮಾಡೋದಕ್ಕಾಯಿತು. ಬಟ್ ತುಂಬ ಟಫ್ ಇತ್ತು ಹೇಳಬೇಕು ಅಂದರೆ ಬೌಲಿಂಗ್. ಯಾಕೆಂದರೆ ತುಂಬ ಸೂಪರಾಗಿ ಮಾಡಿದ್ರು ಪಂಜಾಬ್ ಕಡೆ ಬೌಲಿಂಗ್ನ. ಹಾಗಾಗಿ ಒಳ್ಳೆ ಸ್ಕೋರ್ಗೆ ಕಟ್ ಹಾಕಿದ್ರು. ಮತ್ತು ಅದನ್ನು ಚೇಸ್ ಮಾಡೋದಕ್ಕೆ ಅಂತ ಪಂಜಾಬಲ್ಲಿ ಅದ್ಭುತವಾದಂಥ ಬ್ಯಾಟ್ರಿ. 5 ಮ್ಯಾಚು ಗೆದ್ದಿರೋದು. ಒಂದು ಮಳೆಯಿಂದ 1 ಪಾಯಿಂಟ್ ಬಂದಿದೆ. ಬಟ್ ಆಡಿರ್ತಕ್ಕಂಥ ಸೋಲೇ ಇಲ್ಲ ಅವ್ರಿಗೆ, ಪಂಜಾಬ್ ಟೀಮ್ ಅವ್ರಿಗೆ. ಶ್ರೇಯಸ್ ಅಯ್ಯರ್ ಹಿಡಿದಂಥ ಕ್ಯಾಚು ಸೂಪರ್ ಆಗಿತ್ತು ಲಾಂಗನಲ್ಲಿ. ಮುಂಬೈ ಇಂಡಿಯನ್ಸ್ ಫೀಲ್ಡರ್ಸ್ ಎಲ್ಲ ಫುಲ್ ಬಾಯಿ ಮೇಲೆ ಬೆರಳಿಟ್ಕೊಂಬಿಟ್ರು. ಸೂರ್ಯಕುಮಾರ್ ಯಾದವ್ ರಿಯಾಕ್ಷನ್ ನೋಡಬೇಕಾಗಿತ್ತು. ಮತ್ತು ರೋಹಿತ್ ಶರ್ಮಾ ಅವ್ರದ್ದೆಲ್ಲ ಸೂಪರಾಗಿ ಕ್ಯಾಚ್ ಹಿಡಿದ್ರು ಶ್ರೇಯಸ್ ಅಯ್ಯರ್. ಮತ್ತು ಬ್ಯಾಟಿಂಗಲ್ಲೂ ಅಷ್ಟೇ ಶ್ರೇಯಸ್ ಅಯ್ಯರ್ ಏನು ಸಖತ್ತಾಗಿ ಆಡ್ತಾ ಇದ್ದಾರೆ ಅಂದರೆ ಅದ್ಭುತವಾಗಿ ಆಡ್ತಾ ಇದ್ದಾರೆ ಈ ಸೀಸನ್ನಲ್ಲಿ. ಪ್ರತಿ ಮ್ಯಾಚು ಯಾವ ಥರ ಸ್ಕೋರ್ನ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಅವ್ರು ಬಂದಾಗಲಿಂದ ಲಾಸ್ಟ್ ಎಂಡ್ವರೆಗೂ ಮ್ಯಾಚ್ ಗೆಲ್ಸೋವರೆಗೂ ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಸೂಪರ್. ಯಾಕೆ ಅಂದರೆ ಇದು ಪಂಜಾಬ್ಗೆ ಒಳ್ಳೆ ಇದಾಗುತ್ತೆ. ಲಾಸ್ಟ್ ಟೈಮ್ ರನ್ನರ್ ಅಪ್ ಆಗಿದ್ರು ನಮ್ಮ ಆರ್ ಸಿ ಬಿ ಮೇಲೆ. ಬಟ್ ಈ ಸಲಿನೂ ಸಲ ಏನು ಆಡ್ತಾಯಿದ್ರು ಸೀಸನಲ್ಲಿ ಅದೇ ರೀತಿ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಈ ಸಲಿನೂ ಆರ್ ಸಿ ಬಿ ಪಂಜಾಬ್ ಫೈನಲ್ಸಿಗೆ ಬಂದರೆ ಯಾರೂ ಆಶ್ಚರ್ಯ ಪಡೋಂಗಿಲ್ಲ ಫ್ಯಾನ್ಸ್ಗಳು. ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಟೀಮು ಪಂಜಾಬ್. ಹೇಳಬೇಕು ಅಂದರೆ ಒಳ್ಳೆ ಬೌಲಿಂಗ್ ಇದೆ, ಒಳ್ಳೆ ಬ್ಯಾಟಿಂಗ್ ಇದೆ. ಸಿಮ್ರನ್ನು ಅಷ್ಟೇ ಸೂಪರಾಗಿ ಆಡಿದ್ರು ನಿನ್ನೆ, ಒಳ್ಳೆ ಸ್ಕೋರ್ನ. ಮತ್ತು ಇವರು ಅಷ್ಟೇ, ಶ್ರೇಯಸ್ ಅಯ್ಯರು ಅಷ್ಟೇ ಸೂಪರಾಗಿ ಆಡಿದ್ರು. ಒಳ್ಳೆ ಸ್ಟಾರ್ಟಿಂಗ್ ಅವ್ರಿಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಎಂಡಿಂಗ್ ಫಿನಿಶಿಂಗ್ ಅಂತೂ ಶ್ರೇಯಸ್ ಅಯ್ಯರು ಸೂಪರಾಗಿ ಆಡ್ತಾ ಇದ್ದಾರೆ. ಯಾಕೆ ಅಂದರೆ ಅಷ್ಟು ಒಳ್ಳೆ ಬೆಸ್ಟ್ ಟೀಮ್ ಇದೆ. ಸ್ಪಿನ್ನಿಂಗ್ ಆಗಲಿ ಬೌಲಿಂಗ್ ಆಗಲಿ ಸೂಪರಾಗಿದೆ. ಬಟ್ ಮುಂಬೈ ಟೀಮ್ಗೆ ಹೇಳಿದ್ರೇ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ 5 ಮ್ಯಾಚ್ ಆಡಿ 5ಕ್ಕೆ 1 ಗೆದ್ದು 4 ಸೋತಿರೋದ್ರಿಂದ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಈ ಥರ ಮುಂಬೈ ಇಂಡಿಯನ್ಸ್ 5 ಟೈಮ್ಸ್ ಚಾಂಪಿಯನ್ ಆದಂಥವ್ರು ಇವತ್ತು ನೋಡ್ಕೊಂಡ್ರೆ, ಆಮೇಲೆ CSK 5 ಟೈಮ್ ಚಾಂಪಿಯನ್ಸ್ ಆದವರು, KKR 3 ಸಲ ಚಾಂಪಿಯನ್ಸ್ ಆದವರು, ಇವತ್ತು ಅವರು ಬಾಟಮ್ ಟೇಬಲಲ್ಲಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇದು ಟೂರ್ನಮೆಂಟ್ಗೆ ಅಷ್ಟು ಖುಷಿ ಅಂತ ಅನಿಸಲ್ಲ. ಹಂಗಾಗಿ ಒಂದು ಕಾಲದಲ್ಲಿ ಇವರೆಲ್ಲ ರಾಜರು ಥರ ಆಡಿ 4ರಿಂದ 5 ಸಲ ಚಾಂಪಿಯನ್ಸ್ ಆದವರು. KKR ಅಷ್ಟೇ. ಇವತ್ತು ನೋಡಿದ್ರೆ ಕೆಳಗಡೆ ಇದ್ದಾರೆ. ಹಾಗಾಗಿ ತುಂಬ ಬೇಜಾರಾಗುತ್ತೆ. ಇದು ಕ್ರಿಕೆಟ್ಗೆ ಒಳ್ಳೆ ಇದಲ್ಲ. ಬಟ್ ಒಳ್ಳೆ ಟೀಮ್, ಯಾವ ಟೀಮ್ ಒಳ್ಳೆ ಕ್ರಿಕೆಟ್ ಆಡುತ್ತೋ ಅವ್ರಿಗೆ ಏನು ಕ್ರೆಡಿಟ್ ಸಿಗಬೇಕು ಅದು ಸಿಗ್ತಾ ಇದೆ. ಮತ್ತು ಪಾಯಿಂಟ್ಸ್ ಟೇಬಲಲ್ಲೂ ಅಷ್ಟೇ ಅವ್ರು ಯಾವ್ಯಾವ ಪೊಸಿಷನಲ್ಲಿ ಇರಬೇಕು ಅದು ಹಾಗೇ ಇದೆ. ಬಟ್ ತುಂಬ ಖುಷಿ ಆಗ್ತಾ ಇದೆ ಪಂಜಾಬ್ ಆಡ್ತಾ ಇರೋ ರೀತಿ ನೋಡಿದ್ರೆ. ಇವತ್ತು GT ಮ್ಯಾಚ್ ಇದೆ. GT ಮ್ಯಾಚು ಮತ್ತು KKR ಯಾರು ಗೆಲ್ತಾರೆ ಗೊತ್ತಿಲ್ಲ. ಬಟ್ ಹೋಮ್ ಗ್ರೌಂಡ್ GTಗೆ. ಬಟ್ KKR GT ಗೆಲ್ಲುತ್ತಾ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ 2 ಸ್ಟ್ರಾಂಗ್ ಇದೆ. ಹೋಮ್ ಗ್ರೌಂಡ್ ಇರೋ ಅಡ್ವಾಂಟೇಜ್ ತೊಗೊಬೋದು GT ನೋಡ್ಕೊಂಡ್ರೆ. ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಗೆಲ್ತಾರೆ ಈ ಮ್ಯಾಚ್ನ ಅಂತ ದಯವಿಟ್ಟು ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.